ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದಿನಾಂಕ 27 ಅಕ್ಟೋಬರ್ 2024ರಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈ ಒಂದು VAO ಹುದ್ದೆಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಸೊ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಪೇಪರ್ 2 ದಟ್ ಈಸ್ ಕಮ್ಯುನಿಕೇಷನ್ ಪೇಪರ್, ಈ ಒಂದು ಪೇಪರಲ್ಲೇ ಸಾಮಾನ್ಯ ಕನ್ನಡದ ಒಂದು ಪ್ರಶ್ನೆಗಳೆಲ್ಲ ಹೇಗೆ ಬಂದಿದ್ವು. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಯಾವ ರೀತಿ ನಿಮಗೆ ಉಪಯುಕ್ತವಾಗಲಿವೆ. ಸೊ ಆ ಒಂದು ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಅಧ್ಯಯನ ಮಾಡುವ. ಸೊ ಪ್ರತಿಯೊಂದು ಕ್ವಶನು ಇನ್ ಡಿಟೇಲ್ ಆಗಿ ನಾವು ಇಲ್ಲಿ ಸಾಲ್ವ್ ಮಾಡ್ಕೋತಾ ಹೋಗುವ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಸೊ ನಾವು ಇಲ್ಲೇನು ಮಾಡಬೇಕು, ಕ್ರೊನೊಲಾಜಿಕಲ್ ಆರ್ಡರಲ್ಲಿ ಈ ಕೊಟ್ಟಂಥ ಕೃತಿಗಳನ್ನು ನಾವು ಬರಿಬೇಕಾಗತ್ತೆ. ಸೊ ಮೊದಲನೇದಾಗಿ ನಾವು ಈಗ ಇಲ್ಲಿ ಏನು ಮಾಡಬೇಕಾಗತ್ತಾ, ಮೊದಲನೇದಾಗಿ ಜಸ್ಟ್ ಹೇಳಬೇಕಂದ್ರೆ ನಾವು ಪ್ರತಿಯೊಂದು ಕೃತಿ, ಈಗ ಒಂದೇದು ಯಾವುದು, ಕವಿರಾಜ ಮಾರ್ಗ. ಓಕೆ, ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಸುಮಾರು ಕ್ರಿಸ್ತಶಕ 850 ಆಸುಪಾಸಿನಲ್ಲಿ ಏನಪ್ಪ ಇದು ನಿರ್ಮಾಣ ಆಯಿತು. ಅಂದರೆ ಒಂದು ಈ ಕೃತಿಯನ್ನು ರಚಿಸಿದ್ರು ಯಾರು, ಶ್ರೀ ವಿಜಯ ಅಥವಾ ನೃಪತಂಗ. ಓಕೆ, ನೆಕ್ಸ್ಟ್ ಆದಿಪುರಾಣ ಬರುತ್ತೆ. ಆದಿಪುರಾಣ ಇದನ್ನು ಕ್ರಿಸ್ತಶಕ 941ರಲ್ಲಿ ಯಾರಿಂದ, ಆದಿಕವಿ ಪಂಪನಿಂದ. ಓಕೆ, ನೆಕ್ಸ್ಟ್ ಯಾವುದು ಬರುತ್ತಾ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ನಾವಿಲ್ಲಿ ಸಾಹಸ ಭೀಮ ವಿಜಯ ಅಂತ ನೋಡೋಣ. ಸಾಹಸ ಭೀಮ ವಿಜಯ. ಓಕೆ, ಸೊ ಇದರ ಒಂದು ಇಶ್ವಿಗೆ ನೋಡಬೇಕಾದ್ರೆ 982 ಬರುತ್ತೆ. ಇದನ್ನು ಯಾರಿಂದ, ರನ್ನನಿಂದ ಇದು ರಚಿಸಲ್ಪಟ್ಟಿದೆ. ನೆಕ್ಸ್ಟ್ ಕೊನೆಯದಾಗಿ ಯಾವುದು, ರಾಮಚಂದ್ರ ಚರಿತ ಪುರಾಣ. ರಾಮಚಂದ್ರ ಚರಿತ ಪುರಾಣ. ಓಕೆ, ಸೊ ಈ ಒಂದು ಪುರಾಣ ಸುಮಾರು ಕ್ರಿಸ್ತಶಕ 1100 ಈ ಒಂದು ಇಶ್ವಿಯಲ್ಲಿ ನಿರ್ಮಾಣವಾಯಿತು, ಅಂದರೆ ರಚಿಸಲಾಯಿತು. ಸೊ ಇದನ್ನು ಯಾರು ರಚಿಸಿದರು, ನಾಗಚಂದ್ರ. ಓಕೆ, ಒಂದನೇದ್ದು ಕವಿರಾಜ ಮಾರ್ಗ 850ರಲ್ಲಿ ಯಾರಿಂದ, ಶ್ರೀ ವಿಜಯನಿಂದ. ನೆಕ್ಸ್ಟ್ ಆದಿಪುರಾಣ ಯಾರಿಂದ, ಪಂಪನಿಂದ, ಆದಿಕವಿ 941. ನೆಕ್ಸ್ಟ್ ಸಾಹಸ ಭೀಮ ವಿಜಯ 982 ರನ್ನನಿಂದ. ನೆಕ್ಸ್ಟ್ 1100 ಕ್ರಿಸ್ತಶಕ 1100 ಇಶ್ವಿಯಲ್ಲೇ ನಾಗಚಂದ್ರನಿಂದ ರಾಮಚಂದ್ರ ಚರಿತ ಪುರಾಣ. ಅಂದರೆ ಇಲ್ಲಿ ಈಗ ಕರೆಕ್ಟ್ ಆನ್ಸರ್ ಯಾವುದಾಗತ್ತಾ, ಮೊದಲಿಗೆ ಕವಿರಾಜ ಮಾರ್ಗ, ನೆಕ್ಸ್ಟ್ ಆದಿಪುರಾಣ, ಸಾಹಸ ಭೀಮ ವಿಜಯ, ರಾಮಚಂದ್ರ ಚರಿತ ಪುರಾಣ. ಸೊ ದ ಆನ್ಸರ್ ಶುಡ್ ಬಿ ಆಪ್ಷನ್ ನಂಬರ್ 4. ಓಕೆ, ಸೊ ಈ ರೀತಿ ನೀವು ಪ್ರತಿಯೊಂದು ಕ್ವಶನ್ ಅನ್ನು ಅನಲೈಸ್ ಮಾಡ್ಕೊತ ಹೋದರೆ ನಿಮ್ಮದು ಏನಪ್ಪ, ಈ ಸಾಮಾನ್ಯ ಕನ್ನಡದ ಒಂದು ಸಾಹಿತ್ಯ ಆಗಲಿ ಅಥವಾ ವ್ಯಾಕರಣ ಆಗಲಿ ಇನ್ನಿತರ ಯಾವುದೇ ಒಂದು ಭಾಗ ನಿಮಗೇನಾಗುತ್ತಪ್ಪ, ಫುಲ್ಲೇ ಪರ್ಫೆಕ್ಟ್ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ಸೆಕೆಂಡ್ ಕ್ವಶನ್. ಇಲ್ಲಿ ಕನ್ನಡ ವಿಶ್ವವಿದ್ಯಾಲಯವು ಸಿದ್ಧಪಡಿಸಿರುವ ಕುವೆಂಪು ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಗುಂಪಿಗೆ ಸೇರದಿರುವ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಸೊ ಇಲ್ಲಿ ಈ ಕುವೆಂಪು ತಂತ್ರಾಂಶ ಇದನ್ನು ಆ್ಯಕ್ಚುಲಿ ಹಂಪಿ ಈ ಒಂದು ಕನ್ನಡ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದಂಥ ಒಂದು ಸಾಫ್ಟ್ವೇರು. ಸೊ ಇದು ಒಂದು 20 ಮಾದರಿಯ, ಇದರಲ್ಲಿ ಕನ್ನಡ ಫಾಂಟ್ಗಳದಾವ, ಹೇಮಾವತಿ, ನೇತ್ರಾವತಿ, ಶರಾವತಿ, ಅದೇ ರೀತಿ ಕಾವೇರಿ, ಈ ರೀತಿ ಕೀಬೋರ್ಡ್ ಲೇಔಟ್ಸ್, ಅದಕ್ಕೆ ನಾವೇನಂತೀವಿ, ಕೀಲಿ ಮನೆ ವಿನ್ಯಾಸ.
ಆಮೇಲೆ ಇದರ ಒಂದು ಪ್ರಮುಖ ರೂವಾರಿ ಯಾರ್ದಪ್ಪ? KP ಪೂರ್ಣಚಂದ್ರ ತೇಜಸ್ವಿ ಅವರು. ಓಕೆ, ಸೊ ಈ ಎಲ್ಲ ಮಾಹಿತಿ ಅದಾವೆ ಇದರಲ್ಲಿ. ಓಕೆ, ಬಟ್ ಇದರಲ್ಲಿ ಏನಾಗಿದೆ ಅಂದರೆ ಆಪ್ಷನ್ಗಳಲ್ಲಿ ಕೆಲವೊಂದಿಷ್ಟು ಈ ಆಪ್ಷನ್ಗಳನ್ನು ಕರೆಕ್ಟಾಗಿ ಕೊಟ್ಟಿಲ್ಲ ಅವರು. ಜಸ್ಟ್ ನೀವು ಇದರ ಬದಲು ಮಾಹಿತಿ ತಗೊಳ್ಳಿ ಜಸ್ಟ್. ಓಕೆ, ಏನಂತ ಇದು ಈ ಕುವೆಂಪು ತಂತ್ರಾಂಶ ಇದನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ. ಇದರ ಪ್ರಮುಖ ರೂವಾರಿ ಯಾರು? KP ಪೂರ್ಣಚಂದ್ರ ತೇಜಸ್ವಿ ಅವರು. ಸೊ ಇದರಲ್ಲಿ 20 ನಮೂನೆಯ ಕನ್ನಡ ಫಾಂಟ್ಗಳ ಸೌಲಭ್ಯ ಅದ. ಓಕೆ, ಆಮೇಲೆ ಇದರಲ್ಲಿ ಯಾವ್ಯಾವುದಪ್ಪ? ಹೇಮಾವತಿ, ನೇತ್ರಾವತಿ, ಶರಾವತಿ, ಕಾವೇರಿ ಈ ಟೈಪ ಕೀಬೋರ್ಡ್ ಲೇಔಟ್ಸ್ ಅದಾವ. ಅದೇ ರೀತಿ ಈ ಗ್ಲಿಪ್ ಮತ್ತು ಕೀಲಿಮನೆಯ ಶಿಷ್ಟತೆ ಕೂಡ ಅದರ ಅನುಗುಣವಾಗಿಯೇ ಈ ತಂತ್ರಾಂಶ ಐತಿ, ಇದ್ರಾಗ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬಟ್ ಇಲ್ಲಿ ಸೇರದಿರುವ ಅಂದಿದ್ದಾರೆ. ಸೊ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಇವು ಕರೆಕ್ಟ್ ಅದಾವ, ಇದೊಂದು ಬಿಟ್ಟು. ಓಕೆ, ಬಟ್ ಆ್ಯಸ್ ಪರ್ ದ ಆಫಿಷಿಯಲ್ ಕೀ ಆನ್ಸರ್ ಏನು ಕೊಟ್ಟಿದ್ದಾರೆ? ಆಫಿಷಿಯಲ್ ಕೀ ಆನ್ಸರ್ ಆಪ್ಷನ್ 2 ಆರ್ ಆಪ್ಷನ್ 4 ಅಂತ ಕೊಟ್ಟಿದ್ದಾರೆ. ಅಂದರೆ 2 ಆರ್ 4 ಯಾರು ಚೂಸ್ ಮಾಡ್ತಾರಲ್ಲ ಅವ್ರದ್ದು ಕರೆಕ್ಟು. ಬಟ್ ನೀವು ಜಸ್ಟ್ ಈ ಒಂದು ಮಾಹಿತಿಯನ್ನು ಏನಪ್ಪ ನೋಟ್ ಡೌನ್ ಮಾಡೋ ಇಟ್ಕೊಳ್ಳಿ. ಓಕೆ, ಡೋಂಟ್ ವರಿ ಅಬೌಟ್ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಶ್ರವಣಬೆಳಗೊಳದ ಸಾಮಾನ್ಯ ಶಕ ಅಥವಾ ಕ್ರಿಸ್ತ ಶಕ 1131 ಶಾಸನದಲ್ಲಿ ಚಿತ್ರಿತವಾಗಿರುವ ಮಾಚಿಕಬ್ಬೆ ಯಾರು? ನೋಡಿ, ಶ್ರವಣಬೆಳಗೊಳದ ಈ ಸಾಮಾನ್ಯ ಶಕ 1131 ಈ ಒಂದು ಶಾಸನದಲ್ಲಿ ಬರುವಂಥ ಮಾಚಿಕಬ್ಬೆ, ಈ ಮಾಚಿಕಬ್ಬೆ ಹೊಯ್ಸಳ ರಾಜ ವಿಷ್ಣುವರ್ಧನನ ಪ್ರಸಿದ್ಧ ರಾಣಿ ಶಾಂತಲೆಯ ತಾಯಿ. ಪ್ರಸಿದ್ಧ ಶಾಂತಲೆಯ ತಾಯಿ ಅಂದರೆ ವಿಷ್ಣುವರ್ಧನನ ಅತ್ತೆ. ಓಕೆ, ಆಪ್ಷನ್ 3 ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಪ್ರಕಾರದ ಕ್ರಿಯಾಪದಗಳು ಎನಿಸಿಕೊಳ್ಳುತ್ತವೆ? ಸೊ ಇವೆಲ್ಲ ಆಶೀರ್ವಾದ, ಅಪ್ಪಣೆ, ಹಾರೈಕೆ, ಆಜ್ಞೆ ಈ ಮುಂತಾದ ಅರ್ಥಗಳನ್ನು ಸೂಚಿಸುವ ಕ್ರಿಯಾರೂಪಗಳು ವಿದ್ಯಾರ್ಥಕ ಕ್ರಿಯಾಪದಗಳನ್ನು ಎನಿಸುತ್ತವೆ. ವಿದ್ಯಾರ್ಥಕ, ಲೆಟ್ಸ್ ಎಕ್ಸಾಂಪಲ್ ಬರಲಿ, ಆಮೇಲೆ ಮಾಡಲಿ. ಈಗ ಮಾಡಲಿ ಅಂದರೆ ಏನಪ್ಪ? ಆಜ್ಞೆ, ಇದು ಆಜ್ಞೆ ಕೊಡ್ತದೆ. ಆಮೇಲೆ ಹಾರೈಕೆ ಅಂದರೆ ಗೆಲ್ಲಲಿ. ಓಕೆ, ಚೆನ್ನಾಗಿರು ಅಂದರೆ ಆಶೀರ್ವಾದ, ಹೋಗು ಅಪ್ಪನೆ. ಓಕೆ, ಇದಕ್ಕೇನಂತೀವಿ ನಾವು? ವಿದ್ಯಾರ್ಥಕ ಅಂತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಯಿತು. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, 5ನೇ ಕ್ವಶನು ಇಲ್ಲಿ ಹೊಂದಿಸಿ ಬರೀರಿ ಅಂತ ಇದೆ. ಓಕೆ, ಪಟ್ಟಿ 1 ಪಟ್ಟಿ 2. ಸೊ ಗ್ರೀಕ್ ಇಲ್ಲಿ ಅನ್ಯ ದೇಶ ಪದಗಳು ಬರ್ತವೆ. ಇದರಲ್ಲಿ ಯಾವ ಪದಗಳು ಯಾವ ಒಂದು ಅನ್ಯ ದೇಶ ಪದಗಳಿಗೆ ಸೇರಿದ್ದಾವ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಸೊ ಗ್ರೀಕ್ ದಿನಾರ ಮತ್ತು ದ್ರಮ್ಮ. ಪೋರ್ಚುಗೀಸ ಮೇಜು ಪಾದ್ರಿ. ನೆಕ್ಸ್ಟ್ ಅರೇಬಿಕ ಇನಾಮು ಗಿರಾಕಿ. ನೆಕ್ಸ್ಟ್ ಹಿಂದೂಸ್ತಾನಿ ರೈತ ಕಾಗದ. ಸೊ ಅದಕ್ಕೆ ಇಲ್ಲಿ ಏನಾಗತ್ತೆ ಆನ್ಸರ? ಆಪ್ಷನ್ ನಂಬರ್ 3 ಆಗುತ್ತೆ. ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು ಎರಡೂ ವಾಕ್ಯಗಳನ್ನು ಗಮನಿಸಿ
ಕೊಟ್ಟಿರುವ ಯಾವ ಆಯ್ಕೆಯಂತೆ ವಿಭಕ್ತಿ ಪಲ್ಲಟವಾಗಿದೆ ಎಂದು ಗುರುತಿಸಿ. ನೋಡಿ, ಆತನ ದೆಸೆಯಿಂದ ಕೇಡಾಯಿತು, ಆತನಿಂದ ಕೇಡಾಯಿತು. ಸೊ ಆತನ ಈ ಒಂದೇ ವಾಕ್ಯ ನೋಡಿ, ಆತನ ದೆಸೆಯಿಂದ ಕೇಡಾಯಿತು ಇದೆ. ಓಕೆ, ಇಲ್ಲಿ ಆತನ ದೆಸೆಯಿಂದ ಎನ್ನುವುದು ಪಂಚಮಿ ವಿಭಕ್ತಿ ಅರ್ಥವನ್ನು ನೀಡ್ತದೆ. ಓಕೆ, ಪಂಚಮಿ ವಿಭಕ್ತಿಯ ಅರ್ಥವನ್ನು ನೀಡ್ತದೆ. ಬಟ್ ಇಲ್ಲಿ ಇಂದ ಎಂಬ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಬಳಸಲಾಗಿರುವುದರಿಂದ ಇದು ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟವಾಗಿದೆ ಅಂತ ಆಗ್ತದೆ. ನೋಡಿ, ಅರ್ಥ ಆಯ್ತಾ? ಈಗ ದೆಸೆಯಿಂದ ಅಂತ ಇದೆ, ದೆಸೆಯಿಂದ, ಆತನ ದೆಸೆಯಿಂದ ಕೇಡಾಯಿತು. ಓಕೆ, ನೆಕ್ಸ್ಟ್ ಏನದ? ಆತನಿಂದ, ಆತನಿಂದ, ಇಂದ, ಇಂದ ಅಂದರೆ ಯಾವುದಿದು? ತೃತೀಯ, ಇದು ಪಂಚಮಿ. ಅಂದರೆ ದೆಸೆಯಿಂದ ಇಂದ ಅಂದರೆ ಪಂಚಮಿಯಿಂದ ತೃತೀಯಾಗೆ ಪಲ್ಲಟವಾಗಿದೆ. ಸೊ ಆನ್ಸರ್ ಶುಡ್ ಬಿ ಆಪ್ಷನ್ ನಂಬರ್ 2, ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪಲ್ಲಟ. ನೆಕ್ಸ್ಟ್, ತೀರಿಕೊಂಡವರನ್ನು ಕೈಲಾಸವಾಸಿಯಾಗು ಎನ್ನುವುದನ್ನು ಭಾಷಿಕ ಬೆಳವಣಿಗೆಯ ಪರಿಭಾಷೆಯಲ್ಲಿ ಈ ಮುಂದಿನಂತೆ ಗುರುತಿಸುತ್ತಾರೆ. ನೋಡಿ, ಸತ್ತರು ಅಥವಾ ತೀರಿಕೊಂಡರು ಎಂಬ ಅಶುಭ ಅಥವಾ ಅಹಿತಕರ ಸಂಗತಿಯನ್ನು ನಾವೇನಂತೀವಿ? ಕೈಲಾಸವಾಸಿಯಾದರು ಎಂಬ ಮೃದುವಾಗಿ ಹೇಳುವುದನ್ನು ಏನಂತ ಅನ್ಬೋದು ನಾವು? ಸೌಮ್ಯೋಕ್ತಿ. ಸೌಮ್ಯೋಕ್ತಿ, ಸೌಮ್ಯೋಕ್ತಿ ಅಂದರೆ ಏನಪ್ಪ? ಕೈಲಾಸವಾಸಿಯಾಗು ಅಂತ ಅರ್ಥ ಆಗತ್ತೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವ್ದು ಕರೆಕ್ಟ್ ಆಗುತ್ತಾ? ಸೊ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ಕೃಷ್ಣನ ಕೊಳಲು, ಇದು ಏನಾಗುತ್ತಾ? ಗೋಪಾಲಕೃಷ್ಣ ಅಡಿಗರು. ಸೊ ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ನೆಕ್ಸ್ಟ್, ಗುಂಪಿಗೆ ಸೇರದ ವಾಕ್ಯವನ್ನು ಗುರುತಿಸಿ. ಸೊ ಇಲ್ಲಿ 1, 2, 3 ವಾಕ್ಯಗಳಲ್ಲಿ ಸಕರ್ಮಕ ಕ್ರಿಯಾಪದಗಳಿದ್ದು. ಓಕೆ, ಸಕರ್ಮಕ ಅಂದ್ರೇನು? ಕರ್ಮದ ಅಪೇಕ್ಷೆ ಇದ್ದು. ನೋಡಿ, ಈಗ ದೇವರು ಲೋಕವನ್ನು ರಕ್ಷಿಸುವನು, ಹುಡುಗರು ಮನೆಯನ್ನು ಸೇರಿದರು, ರವಿಯು ಮರವನ್ನು ಕಡಿದನು. ಅಂದರೆ ಇಲ್ಲಿ ಏನನ್ನು ಅನ್ನೋದು ಅಪ್ಲೈ ಆಗುತ್ತೆ. ಏನನ್ನು ಅಂದರೆ ದೇವರು ಏನನ್ನು ರಕ್ಷಿಸುವನು? ಲೋಕವನ್ನು. ಹುಡುಗರು ಏನನ್ನು ಸೇರಿದರು? ಮನೆಯನ್ನು ಸೇರಿದರು. ರವಿಯು ಏನನ್ನು ಕಡಿದನು? ಮರವನ್ನು ಕಡಿದನು. ಅಂದರೆ ಏನನ್ನು ಅನ್ನೋದು ಅಲ್ಲಿ ಕರೆಕ್ಟಾಗಿ ಅದಕ್ಕೆ ಒಂದು ಕ್ವಶನ್ ಆಗಿ ಬರ್ತಿತ್ತಂದ್ರೆ ಅದಕ್ಕೆ ಏನಂತೀವಿ ನಾವು? ಸಕರ್ಮಕ. ಸಕರ್ಮಕ ಅಂದರೆ ಕರ್ಮದ ಅಪೇಕ್ಷೆ. ಇದು ಲೋಕವನ್ನು, ಮರವನ್ನು, ಮನೆಯನ್ನು, ಇವೆಲ್ಲ ಕರ್ಮ. ಓಕೆ, ಹುಡುಗರು ಸೇರಿದರು, ಇದು ಪೂರ್ಣ ಆಗೋದಿಲ್ಲ. ಬಟ್ ಏನನ್ನು ಸೇರಿದರು? ಮನೆಯನ್ನು, ಶಾಲೆಯನ್ನು. ಹೀಗೆ ಇದು ಸಕರ್ಮಕ ಕ್ರಿಯಾಪದಗಳದಾವೆಲ್ಲ ಇವು, ಈ ಒಂದು ವಾಕ್ಯಗಳದಾವೆ. ಬಟ್ ಆಪ್ಷನ್ ನಂಬರ್ 4 ಕೂಸು ಮಲಗಿತು. ಕೂಸು ಏನನ್ನು ಮಲಗಿತು ಕೇಳಕ್ಕೆ ಬರೋದಿಲ್ಲ. ಮಲಗಿತು, ಕೂಸು ಮಲಗಿತು. ಈ ವಾಕ್ಯದಲ್ಲಿ ಕರ್ಮ ಪದವಿಲ್ಲ. ಇಲ್ಲಿ ಕೂಸು ಮಲಗಿತು, ಇದು ಅಕರ್ಮಕ ವಾಕ್ಯ. ಅಕರ್ಮಕ ವಾಕ್ಯ. ಓಕೆ, ಸೊ ಇದು ಗುಂಪಿಗೆ ಸೇರದ ವಾಕ್ಯ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್,
ನೆಕ್ಸ್ಟ್ ನೋಡಿ ಪಟ್ಟಿ 1 ಪಟ್ಟಿ 2. ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು. ಇಲ್ಲಿ ಪ್ರಥಮ ಉ ಅಂದರೆ ಕರ್ತೃರ್ಥ ಇದು ಬರುತ್ತೆ. ನೆಕ್ಸ್ಟ್ ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ 4312. ನೆಕ್ಸ್ಟ್ ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಡ್ಯಾಶ್ ಅಲಂಕಾರ ಎನಿಸುತ್ತದೆ. ನೋಡಿ, ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾಮ್ಯತೆಯಿಂದ ಬಿಂಬ ಪ್ರತಿಬಿಂಬ ಈ ಒಂದು ಭಾವವನ್ನು ತೋರಿದರೆ ಅದು ದೃಷ್ಟಾಂತಾಲಂಕಾರವಾಗ್ತದೆ. ನಾವು ಇಂಗ್ಲೀಷಲ್ಲಿ ಇದಕ್ಕೆ ಏನಂತೀವಿ, ಫಿಗರ್ ಆಫ್ ಸ್ಪೀಚ್ ಅಂತ ಅಂತೀವಿ. ಓಕೆ. ನೆಕ್ಸ್ಟು ಸಂಧಿ ಕಾರ್ಯವಾಗುವ ಒಂದು ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು? ನೋಡಿ, ಕನ್ನಡದಲ್ಲಿ ಜಸ್ಟ್ ಅ ಮಿನಿಟ್. ಕನ್ನಡದಲ್ಲಿ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುವುದು ಆದೇಶ ಸಂಧಿ ಆಗ್ತದೆ. ಇದು ಆದೇಶ ಸಂಧಿ. ಸಂಧಿಯಲ್ಲಿ ಎರಡು ಪ್ರಕಾರ, ಒಂದು ಕನ್ನಡ ಸಂಧಿ ಮತ್ತೊಂದು ಸಂಸ್ಕೃತ ಸಂಧಿ. ಈ ಕನ್ನಡ ಸಂಧಿಯಲ್ಲಿ ಆದೇಶ, ಆಗಮ, ಲೋಪ ಇವೆಲ್ಲ ಏನಾಗ್ತವೆ, ಕನ್ನಡ ಸಂಧಿಗಳು. ಸೊ ಇದರಲ್ಲಿ ಕತಪಗಳಿಗೆ ಗದವ ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಈ ಪ್ರಕ್ರಿಯೆ ಸಂಸ್ಕೃತದ ಜಸ್ತ್ವ ಸಂಧಿಗೆ ಏನಾಗ್ತದ, ಸಮಾನವಾಗಿದೆ. ಯಾಕೆ? ಇಲ್ಲಿ ಕ ಚ ಟ ತ ಪ ಕಚ ಟ ತ ಪಗಳಿಗೆ ಗ ಜ ಡ ದ ಬ ಬರುವುದು ಏನಾಗ್ತದ, ಅದು ಜಸ್ತ್ವ ಸಂಧಿ ಆಗ್ತದ. ಇಲ್ಲಿ ಕಕ್ಕೆ ಗ ಬರುತ್ತೆ, ಇಲ್ಲಿ ಕಕ್ಕೆ ಗ ಬರುತ್ತೆ. ಇಲ್ಲಿ ಕತಪಕ ಗದಬ ಬಂದರೆ ಇಲ್ಲಿ ಕಚಟತಪಗೆ ಗಜಡದಬ ಬರುತ್ತೆ. ಸೊ ಇಲ್ಲಿ ಜಸ್ತ್ವ ಸಂಧಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ಛತಿ. ಈ ವಿಚ್ಛತಿ ಪದದ ಅರ್ಥವೇನು? ಸೊ ಇಲ್ಲಿ ವಿಚ್ಛತಿ ಅನ್ನೋದು ಏನಾಗುತ್ತಪ್ಪ, ವಿಚ್ಛತಿ ಅಂದರೆ ಬಿರುಕು ಆಗ್ತದೆ. ವಿಚ್ಛತಿ ಅಂದರೆ ಬಿರುಕು ಅಥವಾ ವಿಚ್ಛೇದ, ಬಿರುಕು ಅಥವಾ ಒಡುಕು. ನೆಕ್ಸ್ಟ್ ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು. ಮುಂದಿನವುಗಳಲ್ಲಿ ಯಾವುದು ಈ ವಾಕ್ಯದಲ್ಲಿಯ ಅನುಭವದ ವಿರುದ್ಧ ಪದವಾಗಿದೆ? ಅನುಭವ, ಅನನುಭವ. ನೋಡಿ, ಕರೆಕ್ಟಾಗಿ ಕೆಲವೊಂದು ಜನ ಏನು ಮಾಡ್ತಾರೆ, ಅನನುಭವ ಕರೆಕ್ಟಾಗಿ ಬರೀ ಅಂದ್ರೆ ಅನಾನುಭವ. ಆಮೇಲೆ ಅಂದರೆ ಕರೆಕ್ಟಾಗಿ ಅವುಗಳ ಆ ಒಂದು ಪದ ಯಾವ ರೀತಿ ಬರಿತೀವಿ ಅನ್ನೋದು ನಮಗೆ ಕರೆಕ್ಟಾಗಿ ನೆನಪಿರಬೇಕು. ಅನಾನುಭವ ಅಲ್ಲ, ಅನನುಭವ. ನೆಕ್ಸ್ಟ್ 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು? ಆವಾಗ
ದ.ರಾ ಬೇಂದ್ರೆ ಅವರು ಆಗಿದ್ದರು. ನೆಕ್ಸ್ಟ್, ಅರ್ಥಕ್ಕೆ ಅನುಸಾರವಾಗಿ ಹೊಂದಿಸಿ ಬರೆಯಿರಿ. ಪದಗಳ ಅರ್ಥ ಹೊಂದಾಣಿಕೆ. ಓಕೆ, ಸೊ ಅಡಿ ಅಂದರೆ ಏನಾಗುತ್ತಾ? ಪಾದ. ಕಿಂಕರ ಅಂದರೆ ಸೇವಕ. ಧನುಜ ಅಂದರೆ ರಾಕ್ಷಸ. ರಿಪು ಅಂದರೆ ಶತ್ರು. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಎಡವಿದ ಕಡ್ಡಿ ಎತ್ತದವ ಅಂದರೆ ಸೋಮಾರಿ. ಎಂಜಲಿಗೆ ಕೈಯೊಡ್ಡುವವ ಜಿಪುಣ ಅಥವಾ ಹೀನ ಸ್ವಭಾವದವ. ಎಮ್ಮೆ ತಮ್ಮನ್ನ ಮಂದ ಬುದ್ಧಿಯವ. 7 ಕೆರೆ ನೀರು ಕುಡಿದವ ಅನುಭವಿ. ಆಪ್ಷನ್ 2. ಇಲ್ಲಿ ವಾಕ್ಯದ ಕೆಳಗೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ಸಂಯೋಜನೆಯನ್ನು ಆಯ್ಕೆ ಮಾಡಿ. ಸೊ ಇಲ್ಲಿ ಸರಿಯಾದ ಸಂಯೋಜನೆ ಯಾವುದಾಗತ್ತಾ? ಆಪ್ಷನ್ 1 ಆಗುತ್ತಾ. ಆಪ್ಷನ್ 1 ಹೇಗೆ ಅಂದರೆ, ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಅಂದರೆ ಈ ಒಂದು ಶಬ್ದಗಳನ್ನು ಏನು ಮಾಡ್ತಾರೆ? ರ್ಯಾಂಡಮ್ ಆಗಿ ಕೊಡ್ತಾರೆ. ಸೊ ಅದನ್ನು ನಾವು ಕರೆಕ್ಟಾಗಿ ಅರ್ಥಪೂರ್ಣವಾಗಿ ಆಗುವಂಥ ಒಂದು ವಾಕ್ಯವನ್ನು ಸಂಯೋಜನೆ ಮಾಡಬೇಕಾಗತ್ತೆ. ನೆಕ್ಸ್ಟ್, ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ. ನೋಡಿ, ಒಂದೇದೇನಿದೆ? ಕಣ್ಣೂರಿ. ಕಣ್ಣಿನ ಪ್ಲಸ್ ಉರಿ ಕಣ್ಣುರಿ. ಏನಾಗತ್ತಾ? ಕಣ್ಣಿನ ಪ್ಲಸ್ ಉರಿ ಕಣ್ಣುರಿ. ಇದು ಷಷ್ಠಿ ತತ್ಪುರುಷ ಸಮಾಸ. ಇದು ಕರೆಕ್ಟ್ ಆಗತ್ತ. ಕಣ್ಣಿನ ಪ್ಲಸ್ ಉರಿ ಕಣ್ಣುರಿ. ಇಲ್ಲಿ ಷಷ್ಠಿ ಬರುತ್ತೆ. ಓಕೆ, ನೆಕ್ಸ್ಟ್, ಕೈಕಾಲು. ಕೈಯು ಪ್ಲಸ್ ಕಾಲುವು. ಇದು ಕರ್ಮಧಾರೆಯ ಬರೋದಲ್ಲ, ಇದು ದ್ವಂದ್ವ ಸಮಾಸ ಬರುತ್ತೆ. ಇದು ದ್ವಂದ್ವ ಸಮಾಸ. ಓಕೆ, ಎರಡೂ ಕಡೆ ನಾಮಪದಗಳು ಬರ್ತಾವೆ. ಸೊ ನೆಕ್ಸ್ಟ್, ಇದು ತಪ್ಪಾಯಿತು. ಇದು ತಪ್ಪಾಯಿತು. ಇಲ್ಲಿ ಎ ಮಾತ್ರ ಕರೆಕ್ಟು, ಬಿ ತಪ್ಪು. ಸಿ ಏನಿದೆ? ಹನಾಹನಿ. ಅಂದರೆ ಏನಪ್ಪ? ಹನಾನಿ ಇದು ಏನಾಗುತ್ತೆ? ಬಹುರ್ವಿ ಸಮಾಸ. ಯಾಕೆಂದರೆ ಹನಾನಿ ಅಂದರೆ ಏನು? ಅಂದರೆ ಮಾರಾಮಾರಿ ಟೈಪ್, ಈ ಟೈಪ್. ಓಕೆ, ಸೊ ಇಲ್ಲಿ ಆ ಪೂರ್ವ ಪದ ಮತ್ತು ಉತ್ತರ ಪದವ ಎರಡೂ ಪದಗಳ ಅರ್ಥ ಬಿಟ್ಟು ಮೂರನೇ ಪದ ಹೊಸ ಬರ್ತದಲ್ಲ, ಅದಕ್ಕೆ ನಾವೇನಂತೀವಿ? ಬಹುರ್ವಿ ಸಮಾಸ ಅಂತೀವಿ. ಸೊ ಇದು ಕರೆಕ್ಟ್ ಆಗುತ್ತೆ. ತುದಿ ನಾಲಿಗೆ ಅಂದರೆ ಏನಾಗುತ್ತಪ್ಪ? ಇದು ನಾಲಿಗೆಯ ಪ್ಲಸ್ ತುದಿ. ನೋಡಿ, ಇದು ನಾಲಿಗೆಯ ಪ್ಲಸ್ ತುದಿ. ಅಂದರೆ ಒಂದು ನಾಲಿಗೆಯ ಈ ಒಂದು ಅಂಶ. ಓಕೆ, ಈ ನಾಲಿಗೆಯ ಒಂದು ಅಂಶವನ್ನು ಹೇಳ್ತದೆ. ಇದು ಅಂಶ ಯಾವುದು? ತುದಿ. ಓಕೆ, ಅದಕ್ಕೆ ಇದು ಏನಾಗ್ತದೆ? ಅಂಶಿ ಸಮಾಸ ಆಗ್ತದೆ. ಅಂಶಿ ಸಮಾಸ. ಸೊ ಇದು ತಪ್ಪು. ಎ ಮತ್ತು ಸಿ ಮಾತ್ರ ಕರೆಕ್ಟ್ ಆಗ್ತವೆ. ನೆಕ್ಸ್ಟ್, 20ನೇ ಕ್ವಶನ್ ನೋಡಿ. ಈ ಕೆಳಗೆ ನೀಡಲಾಗಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಿರುವ ಆಯ್ಕೆಯನ್ನು ಗುರುತಿಸಿರಿ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ಓಹೋ ಅಂದರೆ ಆಶ್ಚರ್ಯ. ಇಲ್ಲಿ ಉದ್ಗಾರ ವಾಚಕ ಬೇಕು. ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ ಅಂದರೆ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ? ನನ್ನ ಮಕ್ಕಳ ಅಂದರೆ ಇಲ್ಲಿ ಕೂಡ ಕ್ವಶನು. ಆಮೇಲೆ ಎಂದು ದೇವತೆ ಅಬ್ಬರಿಸಿದಳು ಅಂದರೆ ಯಾರೇ ಒಂದು ಸ್ಪೆಸಿಫಿಕ್ ಆಗಿ ಹೇಳುವಂಥ ಮಾತನ್ನು ನಾವು ಈ ಟೈಪ್, ಈ ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬರಿತೀವಿ. ಓಕೆ, ಸೊ ಈ ಒಂದು
ಸಾಮಾನ್ಯ ಈ ಒಂದು ಜ್ಞಾನ ನಮ್ಗೆ ಇರಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ 21ನೇದು ನೋಡಿ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬಿಡಿರಿ. 1ನೇದು ನೋಡಿ ಏನದ, ಅ ಅ ಅ ಇದು ಕಂಠ್ಯ, ಅಂದ್ರೆ ಕಂಠದಲ್ಲಿ ಏನಾಗ್ತದ, ಹುಟ್ಟುತ್ತದೆ. ನೆಕ್ಸ್ಟ್ ಟ ಟ ಇದು ಮೂರ್ಧನ್ಯ. ನೆಕ್ಸ್ಟ್ ಯ ತಾಲವ್ಯ, ತಾಲವ್ಯ ಅಂದರೆ ದವಡೆ, ದವಡೆ ಭಾಗದಲ್ಲಿ. ಈ ಮೂರ್ಧನ್ಯ ಅಂದರೆ ಏನಪ್ಪ, ಟ ಅಂದ್ರೆ ನಾಲಿಗೆಯ ತುದಿ, ನಾಲಿಗೆಯ ತುದಿ ಭಾಗ. ಟ ಟ ನೋಡಿ, ನೀವು ಟ್ರೈ ಮಾಡಿ ನೋಡಿ, ಟ ಠ ಡ. ನೆಕ್ಸ್ಟ್ ಉ ಇದು ಓಷ್ಟ್ಯ, ಓಷ್ಟ್ಯ ಓಷ್ಟ್ಯ ಅಂದರೆ ತುಟಿಗಳ ಸಹಾಯದಿಂದ, ತುಟಿಗಳ ಸಹಾಯದಿಂದ ನಾವು ಇದನ್ನು ಅಂತೀವಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 2. ಸೊ ನೀವು ಮ್ಯಾಕ್ಸಿಮಮ್ ಆದಷ್ಟು ಈ ಕಂಠ್ಯ, ಓಷ್ಟ್ಯ, ತಾಲವ್ಯ, ಮೂರ್ಧನ್ಯ, ಆಮೇಲೆ ದಂತೌಷ್ಟ್ಯ ನೋಡಿ, ದಂತೌಷ್ಟ್ಯ 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 ಸೊ ದಂತೌಷ್ಟ್ಯ ಅನ್ನೋದು ಒಂದು ಅಕ್ಷರ ಬರುತ್ತೆ. ಅದು ಯಾವ ಒಂದು ಅಕ್ಷರ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಮುಂದೆ ಎಕ್ಸಾಮಲ್ಲಿ ಬಂದರೂ ಬರ್ಬೋದು. ದಂತೌಷ್ಟ್ಯ. ನೆಕ್ಸ್ಟ್, ಈ ಮುಂದಿನ ನಾಮಪದ ಮತ್ತು ಉದಾಹರಣೆಗಳ ಯಾವ ಜೋಡಿಗಳು ಸರಿಯಾಗಿವೆ ನೋಡಿ. ರೂಢನಾಮ ಉಡುಪಿ ಅಂತ ಕೊಟ್ಟಿದ್ದಾರೆ ನೋಡಿ. ಉಡುಪಿ ಅನ್ನೋದು ರೂಢಿಯಿಂದ ಬಂದಂಥ ಶಬ್ದವಲ್ಲ, ಅದು ಅಂಕಿತ ನಾಮ. ಈಗ ಉಡುಪಿ, ಬೆಂಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಹಾವೇರಿ ಇವೆಲ್ಲ ಏನದವಪ್ಪ, ಅಂಕಿತ. ನಾವು ಇಟ್ಟಂಥ ಹೆಸರುಗಳದಾವ, ಇವು ರೂಢಿಯಿಂದ ಬಂದಿಲ್ಲ. ಓಕೆ, ಅವು ಏನು ಬಂದಿದ್ದಾವ, ಅಂಕಿತನಾಮ. ರೂಢನಾಮ ಅಂದರೆ ಏನಪ್ಪ, ದೇಶ, ರಾಜ್ಯ, ನದಿ, ಮರ, ಗಿಡ ಅಂದರೆ ಸ್ಪೆಸಿಫಿಕ್ ಆಗಿಲ್ಲ, ಅವು ಅಂಕಿತವಾಗಿಲ್ಲ, ಅವು ರೂಢಿಯಿಂದ ಬಂದಂಥ ಹೆಸರು, ಅವಕ್ಕೆ ರೂಢನಾಮ. ಇದು ತಪ್ಪಾಗತ್ತಾ. ನೆಕ್ಸ್ಟ್, ಭಾವನಾಮ ಕೆಂಪು, ಭಾವನಾಮ ಕೆಂಪು ಇದು ಸರಿ, ಭಾವನೆಯನ್ನು ತೋರಿಸ್ತದೆ ಇದು. ಅಂಕಿತನಾಮ ನದಿ ನೋಡಿ, ಇಲ್ಲಿ ತಪ್ಪಿದೆ. ಅಂಕಿತನಾಮ ಉಡುಪಿ ಆಗಬೇಕು, ಆಮೇಲೆ ರೂಢನಾಮ ನದಿ ಆಗಬೇಕು. ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗುತ್ತಾ, ಅದಕ್ಕೆ ಅಂಕಿತನಾಮ ನದಿ ಆಗೋದಿಲ್ಲ, ಇದು ತಪ್ಪು. ನದಿ ಇದು ರೂಢನಾಮ. ನೆಕ್ಸ್ಟ್, ದಿಗ್ವಾಚಕ ಟಂಕಣ ಇದು ಕರೆಕ್ಟು. ಸೊ ಬಿ ಮತ್ತು ಡಿ ಕರೆಕ್ಟ್ ಆಗ್ತಾವ. ಆಪ್ಷನ್ 3 ಕರೆಕ್ಟ್. ಕೆಳಗಿನ ಕ್ರಿಯಾಪದಗಳನ್ನು ಕಾಲದೊಂದಿಗೆ ಹೊಂದಿಸಿ ಬರೆಯಿರಿ. ತಿನ್ನುತ್ತೇನೆ, ತಿನ್ನುತ್ತೇನೆ, ತಿನ್ನುತ್ತೇನೆ ಅಂದರೆ ನಾನು, ತಿನ್ನುತ್ತೇನೆ ಅಂದರೆ ನಾನು ತಿನ್ನುತ್ತೇನೆ. ಓಕೆ, ನಾನು ತಿನ್ನುತ್ತೇನೆ ಅನ್ನೋದು ಬರುತ್ತೆ. ನಾನು ಅಂದರೆ ಏನಪ್ಪ, ನಾನು ಅನ್ನೋದು ಇದು ಉತ್ತಮ ಪುರುಷ. ಹೇಳಿದ್ದೀನಿ ನಾನು ನಿಮಗೆ ಪ್ರಿವಿಯಸ್ ಇಯರ್ ಒಂದು ವಿಡಿಯೋಗಳಲ್ಲಿ. ಉತ್ತಮ ಪುರುಷ ನಾನು, ನಾವು. ಮಧ್ಯಮ ಪುರುಷ ನೀನು, ನೀವು. ಆಮೇಲೆ ಪ್ರಥಮ ಪುರುಷ ಅವನು, ಅವಳು, ಅವು, ಅದು, ಅವರು ಬರುತ್ತೆ. ಓಕೆ, ಸೊ ಇಲ್ಲಿ ಉತ್ತಮ ಪುರುಷ ನಾನು, ನಾವು. ನಾನು ತಿನ್ನುತ್ತೇನೆ ಅಂದರೆ ಉತ್ತಮ ಪುರುಷ ವರ್ತಮಾನ ಕಾಲ. ನಿಂತನು, ನಿಂತನು ಯಾರು, ಅವನು ನಿಂತನು. ಅವನು ಅಂದರೆ ಯಾರು, ಥರ್ಡ್ ಪರ್ಸನ್. ಅವನು ಅಂದರೆ ಪ್ರಥಮ ಪುರುಷ. ನೋಡಿ, ಮೊದಲಿಗೆ ನಮಗೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಈ ಪ್ರಥಮ ಪುರುಷ ಅಂತ ಗೊತ್ತಾಗಬೇಕು. ಆಮೇಲೆ ಇದನ್ನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಈಜಿ ಆಗುತ್ತೆ. ಉತ್ತಮ ಪುರುಷ ಅಂದರೆ ನಾನು, ನಾವು. ಮಧ್ಯಮ ಪುರುಷ ಅಂದರೆ ನೀನು, ನೀವು. ಪ್ರಥಮ ಪುರುಷ ಅಂದರೆ ಅವನು, ಅವಳು, ಅವರು. ಓಕೆ,
ಇದು ಪ್ರಥಮ ಪುರುಷ ಭೂತಕಾಲ. ನಿಂತನು, ಕಾಲ ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ನೋಡಿದೆ, ನೋಡಿದೆ, ನಾನು ನೋಡಿದೆ. ಓಕೆ, ನೋಡಿದೆ. ಸೊ ಇಲ್ಲಿ ಏನಾಗುತ್ತೆ, ಉತ್ತಮ ಪುರುಷ ಭೂತಕಾಲ. ಅಲ್ಲ, ನೋಡಿದೆ ನಾನು ಅನ್ನೋಕ್ಕಿಂತ ನೀನು ನೋಡಿದೆ, ಇದು ಮಧ್ಯಮ ಪುರುಷ ಬರುತ್ತೆ. ಹಾಡುವಳು, ಓಕೆ, ಅವಳು ಹಾಡುವಳು. ಇದೇನಾಗುತ್ತೆ, ಪ್ರಥಮ ಪುರುಷ ಭವಿಷ್ಯಕಾಲ. ಸೊ ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇಲ್ಲಿ ನೀಡಿರುವ ಸಮಾನಾರ್ಥಕ ಪದಗಳಲ್ಲಿ ತಪ್ಪಾದುದನ್ನು ಗುರುತಿಸಿ. ಸೊ ಇಲ್ಲಿ ಗಿಳಿ, ಗಿಳಿ ಅಂದರೆ ಏನಪ್ಪ, ಕುಕ್ಕ ಅಂತೀವಿ, ಕಿರ ಅಂತೀವಿ, ಕರೆಕ್ಟ್ ಅದ ಇದು. ಕಣ್ಣು ಅಂದರೆ ನೇತ್ರ, ನಯನ, ಅಕ್ಷಿ, ಇವೆಲ್ಲ ಕರೆಕ್ಟ್ ಅದಾವ. ನೆಕ್ಸ್ಟ್ ಪವನ, ಗಾಳಿ, ವಾಯು, ಇದು ಎಲ್ಲ ಕರೆಕ್ಟ್ ಅದ. ಕಿರಣ, ಸೂರ್ಯ, ಚಂದ್ರ. ನೋಡಿ ಇಲ್ಲಿ ಕಿರಣ, ಕಿರಣ ಅಂದರೆ ಏನಪ್ಪ, ರೇಜ್. ಸೂರ್ಯನ ಕಿರಣಗಳು, ಸೂರ್ಯನೇ ಬೇರೆ, ಚಂದ್ರನೇ ಬೇರೆ. ಓಕೆ, ಸೊ ಅದಕ್ಕೆ ಇದು ಡಿಫ್ರೆಂಟ್ ಆದ. ಆಪ್ಷನ್ ನಂಬರ್ 4 ಇದು ತಪ್ಪಾದದ್ದು. ನೆಕ್ಸ್ಟ್ ಬೇಹಾರಿ, ಇದರ ಒಂದು ತತ್ಸಮ ರೂಪ ಏನು? ಬೇಹಾರಿ ಇದು ತತ್ಸಮ ರೂಪ ವ್ಯಾಪಾರಿ. ನೆಕ್ಸ್ಟ್ ತೋಟದ ತುಂಬ ಚಂಗನ ಗಿಲೆಗಳು ಇವೆ. ತೋಟದ ತುಂಬ ಚಂಗನ ಗಿಲೆಗಳು ಇವೆ. ಈ ವಾಕ್ಯದಲ್ಲಿರುವ ಗುಣವಾಚಕವನ್ನು ಗುರುತಿಸಿ. ಗುಣವಾಚಕ ಅಂದರೆ ಏನು? ಯಾವುದೇ ಒಂದು ವಸ್ತುವಿನ ಅಥವಾ ಯಾವುದೇ ಒಂದು ಜೀವಿಯ ಅದರ ಒಂದು ಗುಣವನ್ನು ಹೊಗಳೋದು. ಓಕೆ, ಚಂಗನಗಿಲೆ, ಚಂಗನಗಿಲೆ ಅಂದರೆ ಏನು? ಚಲುವಾದ, ಚಲುವಾದ ಅಥವಾ ಕೆಂಪು ಅಥವಾ ಕಣ್ಗಿಲೆ. ಇದೇನು ಏನು ತೋರಿಸ್ತದೆ? ಇದು ಚೆನ್. ಇಲ್ಲಿ ನೋಡಿ, ಇದರಲ್ಲಿ ಚೆನ್, ಚೆನ್ ಅನ್ನೋದು ಬರುತ್ತೆ. ಓಕೆ, ಸೊ 26 4 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಮನ್ವಂತರ, ಮನ್ವಂತರ, ಪಿತ್ರಾರ್ಜಿತ, ಇವು ಯಾವ ಸಂಧಿಗೆ ಉದಾಹರಣೆಗಳು? ಸೊ ಮನ್ವಂತರ, ಮನು ಪ್ಲಸ್ ಅಂತರ ಮನ್ವಂತರ. ಪಿತ್ರಾರ್ಜಿತ, ಪಿತೃ ಪ್ಲಸ್ ಆರ್ಜಿತ, ಪಿತ್ರಾರ್ಜಿತ. ಇಲ್ಲಿ ಏನಾಗ್ತವ ಇವು? ಈ ನೋಡಿ, ಇದು 27 ಈ ಉ ರು ಈ ಒಂದು ಕಾರಗಳಿಗೆ ಅಸವರ್ಣ ಸ್ವರಪರವಾಗಿ ಯ ವ ರಗಳು ಬರುವುದು ಏನಾಗ್ತದ? ಎನಸಂಧಿ ಆಗ್ತದ, ಎನಸಂಧಿ. ಓಕೆ, ಮನ್ವಂತರ ಅಂದರೆ ಈಕೆ ಯ, ಊಕ ವ, ರೂಕ ರ. ಓಕೆ, ನೆಕ್ಸ್ಟ್ ಮುಂದಿನ ಪದಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ವಿರುದ್ಧ ಪದವನ್ನು ಗುರುತಿಸಿ. ಇಲ್ಲಿ ಸದ್ಗತಿ, ದುರ್ಗತಿ ಕರೆಕ್ಟ್ ಅದ. ಊರ್ಧ್ವಲೋಕ, ಅಧೋಲೋಕ ಕರೆಕ್ಟ್ ಅದ. ಆಮೇಲೆ ಜಂಗಮ, ಸ್ಥಾವರ ಕರೆಕ್ಟ್ ಅದ. ವ್ಯಕ್ತ, ವ್ಯಕ್ತ ಸಂಯುಕ್ತ ಅಲ್ಲ, ವ್ಯಕ್ತ ಅವ್ಯಕ್ತ, ವ್ಯಕ್ತ ಅವ್ಯಕ್ತ ಬೇಕು, ಅವ್ಯಕ್ತ. ಆಪ್ಷನ್ ನಂಬರ್ 3. ನೆಕ್ಸ್ಟ್ 29ನೇ ಕ್ವಶನ್ ನೋಡಿ. ಸಕ್ಕರೆ ಗುಂಬಳ, ಈ ಸಮಾಸ ಪದವನ್ನು ವಿಗ್ರಹ ವಾಕ್ಯವಾಗಿ ಬರೀರಿ. ವಿಗ್ರಹ ವಾಕ್ಯ ಅಂದರೆ ಇದನ್ನು ಬಿಡಿಸಿ ಬರೀಬೇಕು ನಾವು. ಸೊ ಇಲ್ಲಿ ಸಕ್ಕರೆ ಅಂತಿರುವ ಕುಂಬಳ, ಇದು ಕರೆಕ್ಟ್ ಆಗಂತ. ನೆಕ್ಸ್ಟ್ ವರ್ಣಕ ಸಾಹಿತ್ಯಕ್ಕೆ ತ್ರಿಪದಿಯೇ ಮೂಲ ಸ್ಥಾನದಲ್ಲಿದೆ. ತ್ರಿಪದಿಯೇ, ಈ ಕನ್ನಡ ವೃತ್ತಗಳ ಗಾಯತ್ರಿ ಎಂದವರು ಯಾರು? ನೋಡಿ, ವರ್ಣಕ ಸಾಹಿತ್ಯಕ್ಕೆ ತ್ರಿಪದಿಯೇ ಮೂಲ ಸ್ಥಾನದಲ್ಲಿದೆ. ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ. ಸೊ ಈಗ ಅಂದವರು ಯಾರು? ದ ರಾ ಬೇಂದ್ರೆ ಅವರು.
ಸೊ 30ನೇ ಕ್ವಶನ್ ಯಾವುದು ಕರೆಕ್ಟಾ? ಆಪ್ಷನ್ ನಂಬರ್ 3 ಆಗತ್ತಾ. ನೆಕ್ಸ್ಟ್ ನೋಡಿ, ಏಳೇ ಛಂದಸ್ಸಿನಲ್ಲಿಯೇ ರಚಿತವಾದ ಕವನ ಸಂಕಲನವನ್ನು ಗುರುತಿಸಿ. ಸೊ ಕುವೆಂಪು ಅವರು ಬರೆದಿರುವ ಅವರ ಒಂದು ಕೊಳಲು ಕವನ ಸಂಕಲನವು ಕೊಳಲು ಅಲ್ಲ. ಸೊ ಇಲ್ಲಿ ಕುವೆಂಪು ಅವರು ಬರೆದಿರುವುದು ಕೊಳಲು. ಓಕೆ, ಸೊ ನೆಕ್ಸ್ಟು ಕೊಳಲು ಇದು ಕುವೆಂಪು. ಸಖಿಗೀತ ಇದನ್ನು ಯಾರು ಬರೆದಿದ್ದಾರೆ? ದ.ರಾ ಬೇಂದ್ರೆ ಅವರು ಬರೆದಿದ್ದಾರೆ. ದ.ರಾ ಬೇಂದ್ರೆ. ಓಕೆ, ಈ ಸಖಿಗೀತ ಒಂದು ಬೇಂದ್ರೆ ಅವರ ಒಂದು ಆತ್ಮಕಥನಾತ್ಮಕ ದೀರ್ಘಕಾವ್ಯ. ಅಂದರೆ ಅವರು ತಮ್ಮ ಒಂದು ಧರ್ಮಪತ್ನಿ ಲಕ್ಷ್ಮೀಬಾಯಿ ಅವರೊಡನೆ ಕಳೆದ ಜೀವನದ ಸುಂದರ ನೆನಪುಗಳು ಈ ಕಾವ್ಯದಲ್ಲಿ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಸಖಿಗೀತ. ಓಕೆ, ನೆನಪಿರಲಿ, ವೆರಿ ವೆರಿ ಇಂಪಾರ್ಟೆಂಟ್. ಕೊಳಲು ಕುವೆಂಪು ಅವರು, ಕೊಳಲು ಕುವೆಂಪು. ಓಕೆ, ನೆನಪಿರಲಿ. ದ.ರಾ ಬೇಂದ್ರೆ ಸಖಿಗೀತ. ನೆಕ್ಸ್ಟ್ ಜೇನಾಗುವ ಯಾರ್ದಿದು? ಜಿ.ಪಿ. ರಾಜರತ್ನಂ. ಇದು ಪ್ರಸಿದ್ಧ ಮಕ್ಕಳ ಸಾಹಿತಿ ಆಗಿದ್ದಂಥ ಈ ನಮ್ಮ ಜಿ.ಪಿ. ರಾಜರತ್ನಂ ಅವರು ಮಕ್ಕಳಿಗಾಗಿ ಬರೆದ ಅತ್ಯಂತ ಜನಪ್ರಿಯವಾದ ಕವನಗಳಲ್ಲಿ ಇದು ಒಂದಾಗಿದೆ. ಜೇನಾಗುವ ಅಂತ ತುಂಬ ಚೆನ್ನಾಗಿರೋಂಥ ಒಂದು ಕವನ ಸಂಕಲನ ಇದು. ಬಟ್ ಇಲ್ಲಿ ಇದು ಯಾವುದು ಏಳೇ ಛಂದಸ್ಸಿನಲ್ಲಿ ಬರೆದಿಲ್ಲ. ಬಟ್ ಆ ಏಳೇ ಛಂದಸ್ಸಿನಲ್ಲಿ ಬರೆದದ್ದು ಯಾವುದು? ಕರೆಕ್ಟ್ ಆನ್ಸರ್ ಯಾವುದು? ತುಂಬೆ ಹೂವು. ಸೊ ಇದನ್ನು ಯಾರು ಬರೆದಿದ್ದಾರೆ? ಇದನ್ನು ಸೇಡಿಯಾಪು ಕೃಷ್ಣ ಭಟ್ಟ. ಸೇಡಿಯಾಪು ಕೃಷ್ಣ ಭಟ್ ಅವರು ಕನ್ನಡದ ಹಿರಿಯ ವಿದ್ವಾಂಸ ಮತ್ತು ಛಂದಶಾಸ್ತ್ರಜ್ಞ. ಈ ಕೃಷ್ಣ ಭಟ್ರು ತಮ್ಮ ತುಂಬೆ ಹೂವನ್ನು ಈ ಕವನ ಸಂಕಲನವನ್ನು ಎಳೆ ಈ ಒಂದು ದೇಶಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಒಂದು ಟಫೆಸ್ಟ್ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ 12th ಲೆವೆಲ್, ಓಕೆ, ಸೆಕೆಂಡ್ PU ಲೆವೆಲ್ ಎಕ್ಸಾಮ್ ಇದು. ಓಕೆ, ಸೊ ಆ್ಯಕ್ಚುಲಿ ಇದನ್ನು ನಾವು ಈ ಕನ್ನಡ ಸಾಹಿತ್ಯದ ಒಂದು ಈ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ಇನ್ನಿತರೆ ಒಂದು ಈ ಟೀಚರ್ಸ್ ಒಂದು ಎಕ್ಸಾಮಲ್ಲಿ ಕೇಳ್ಬೋದು. ಬಟ್ ಇದು ಏಳೇ ಛಂದಸ್ಸಿನಲ್ಲಿ ಅಂದರೆ ಈ ರೀತಿ ಕೇಳಿದ್ದಾರೆ ಅಂದ್ರೆ ನೋಡಿ, ತುಂಬೆ ಹೂ. ಮ್ಯಾಕ್ಸಿಮಮ್ ಜನ ಈ ಕೃಷ್ಣ ಭಟ್ರ ಹೆಸರೇ ಕೇಳಿರಲ್ಲ. ಬಟ್ ಇದಕ್ಕೆ ಆನ್ಸರ್ ಮಾಡೋದು ಚಾನ್ಸ್ ಕಮ್ಮಿ. ಓಕೆ, ಸೊ ಇದೇ ಕರೆಕ್ಟ್ ಆನ್ಸರ್ ತುಂಬೆ ಹೂ ಆಗತ್ತೆ. ನೆಕ್ಸ್ಟ್, ಕನ್ನಡದ ಮೊದಲ ಸ್ತ್ರೀವಾದಿ ವಿಮರ್ಶಕರೆಂದು ಇವರನ್ನು ಗುರುತಿಸಲಾಗುತ್ತದೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ವಿಜಯಾ ದಬ್ಬೆ ಅವರನ್ನು ಮೊದಲ ಸ್ತ್ರೀವಾದಿ ಲೇಖಕಿ ಅಥವಾ ವಿಮರ್ಶಕಿ ಎಂದು ಗುರುತಿಸಲಾಗುತ್ತದೆ. ನೆಕ್ಸ್ಟ್, ಟಾಲೆಮಿಯು ಉಲ್ಲೇಖಿಸಿರುವ ಕರ್ನಾಟಕದ ಊರುಗಳನ್ನು ಹೊಂದಿಸಿ ಬರೆಯಿರಿ. ಪೆಟಿರ್ಗಾಲ್ ಅಂದರೆ ಪಟ್ಟದ ಕಲ್ಲು. ಬಾದಿಯಾಮೋಯಿ ಅಂದರೆ ಬಾದಾಮಿ. ಇಂಡಿ. ಬನವಾಸಿ. ಓಕೆ, 2, 3, 1, 4 ಇದು. ನೆಕ್ಸ್ಟ್, ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲನೇ ಕಾದಂಬರಿ ಯಾವುದು? ಕನ್ನಡದಲ್ಲಿ ಕರ್ನಾಟಕ ಇತಿಹಾಸದ ಹಿನ್ನೆಲೆಯಲ್ಲಿ ರಚನೆಯಾದ ಮೊದಲ ಕಾದಂಬರಿ ಕುಮುದಿನಿ. ಇದು ಕರೆಕ್ಟ್. ನೆಕ್ಸ್ಟ್, ಲಾಸ್ಟ್ ಕ್ವಶನ್ ನೋಡಿ. ಕೊಟ್ಟಿರುವ ಷಟ್ಪದಿಯ ಮೊದಲ ಪಾದಗಳಿಗೆ ಕ್ರಮಾನುಗತವಾದ ಮಾತ್ರಾಗಣವನ್ನು ಹೊಂದಿಸಿ ಬರೆಯಿರಿ. ಶರಷಟ್ಪದಿ 4 ಬರುತ್ತೆ. ಕುಸುಮ ಷಟ್ಪದಿ 5. ಪರಿವರ್ಧನಿ ಆಪ್ಷನ್ 2. ನೆಕ್ಸ್ಟ್, ವಾರ್ಧಕ 1. ಸೊ ಇಲ್ಲಿ ಯಾವುದಾಗತ್ತಾ?
4 3 2 1. ಸೊ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಓಕೆ, ಸೊ ಇವಿಷ್ಟು ಈ ಒಂದು VAO ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೋತ್ತರಗಳಾಗಿದ್ದವು. ಮುಂದಿನ ಒಂದು ಸೆಷನಲ್ಲಿ ಈ ಒಂದು ಇಂಗ್ಲೀಷನ್ನು ಕೂಡ ಕವರ್ ಮಾಡೋಣ. ಆಮೇಲೆ ಈ ಕಂಪ್ಯೂಟರ್ ಕ್ವಶನ್ಗಳನ್ನು ಸಾಲ್ವ್ ಮಾಡುವ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.